ಡಾಕ್ಟರ್ ಅಂಕಲ್. ಹಾಯ್ ಮೈ ಸ್ವೀಟ್ ಹಾರ್ಟ್. ಸಾರಿ, ನಾನು ನಿಮ್ಗೆ ಹೇಳ್ದೆ ಮನೆಗೆ ಬಂದ್ಬಿಟ್ಟೆ. ಆದರೂ ನಿನಗೆ ನನ್ನಿಂದ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ವಾ? ನಿನ್ನನ್ನು ಇನ್ನು ಮುಂದೆ ನೋಡೋಕ್ಕಾಗದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ನಿನ್ನನ್ನು ಕಳ್ಕೊಂಡೇ ಬಿಟ್ಟೇನೋ ಅಂತ ಅಂದ್ಕೊಂಡೆ. ತುಂಬ ಫೀಲ್ ಆಗ್ತಿತ್ತು. ಆದರೆ ಈಗ ಎಷ್ಟು ಹತ್ತದಲ್ಲಿದೆಯಾ ನೋಡು. ನನ್ನ ಫ್ರೆಂಡ್ ಮಗಳು ನೀನು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಮೀ ಟು. ಸಿಹಿ, ತಾತನ ಬರ್ತ್ಡೇಗೆ ಇನ್ವೈಟ್ ಮಾಡು. ಸೀತಮ್ಮ, ನಾನು ಇನ್ವೈಟ್ ಮಾಡ್ತೀನಿ, ನೀನು ಸುಮ್ಮನಿರು. ಬರೀ ಏನೋ ಮಾತಾಡ್ಬೇಡ, ಪ್ರೀತಿಯಿಂದ ಇನ್ವೈಟ್ ಮಾಡು. ಆಯ್ತು ಸೀತಮ್ಮ, ಇನ್ವೈಟ್ ಮಾಡ್ತೀನಿ. ಡಾಕ್ಟರ್ ಅಂಕಲ್, ನಮ್ಮ ತಾತಂದು ನಾಳೆದು ಬರ್ತಡೇ ಇದೆ, ನೀವು ಬರಬೇಕು ಪ್ಲೀಸ್. ಓಕೆ ಸ್ವೀಟಿ, ಐ ವಿಲ್ ಡೆಫಿನೆಟ್ಲಿ ಕಮ್. ಓಕೆ, ಥ್ಯಾಂಕ್ ಯು. ಫೋನ್ ಕೊಡಿಲ್. ಏಯ್ ಶ್ಯಾಮ, ತಾತನ ಬರ್ತ್ಡೇಗೆ ಮಿಸ್ ಮಾಡದೆ ಮನೆಗೆ ಬರಬೇಕು, ಅರ್ಥ ಆಯ್ತಲ್ಲ? ಹೇಳಿದ್ನಲ್ಲ ನೀನು ಕರೀದಿದ್ರು ಬರ್ತೀನಿ ಅಂತ. ಬೈ ದ ವೇ, ಹಾಸ್ಟೆಲ್ ಹೇಳಿದ್ರು ತಾತಂಗೆ ಹುಷಾರಿಲ್ಲ ಅಂತ ಕರ್ಕೊಂಡು ಹೋದ್ರು ಅಂತ. ನಿನ್ನ ತಾತನೇ ಅಂತ ಗೊತ್ತಿರಲಿಲ್ಲ. ತಾತ ಹೇಗಿದ್ದಾರೆ ಈಗ? ಅದೇನೋ ಹೇಳ್ತಾರಲ್ಲ, ಮನುಷ್ಯನ್ಗೆ ವಯಸ್ಸಾಗ್ತಾ ಆಗ್ತಾ ಮಗು ಥರ ಆಗೋಗ್ತಾರೆ ಅಂತ. ನನ್ನ ತಾತನ ವಿಷಯದಲ್ಲೂ ಅದು ನಿಜಾನೇ. ಬಟ್ ನಥಿಂಗ್ ಮಚ್ ಟು ವರಿ ಅಬೌಟ್ ಇಟ್. ಹೇಗಿರು ನಿನ್ನ ಬರ್ತ್ಡೇಗೆ ಬರ್ತಾ ಇದೆಯಲ್ಲ, ನೀನು ನೋಡುವಂತೆ. ಸಿ ಯು ಸೂನ್ ಶ್ಯಾಮ. ಬಾಯ್ ಡಿಯರ್ ಡಾಕ್ಟರ್ ಅಂಕಲ್. ಬಾಯ್. ಬಾಯ್ ಕಣೋ, ಬಾಯ್. ಹೇ, ಹ್ಯಾಪಿ. ಹ್ಯಾಪಿ. ಅವಳೇ ಕಾಲ್ ಮಾಡ್ತಿದ್ದಾಳೆ. ಈಗ ನಾನು ಏನು ಹೇಳಿ? ಡಾಕ್ಟರ್ ಹತ್ರ ಹೋಗಿದ್ರಾ? ಏನು ಹೇಳಿದ್ರು? ಯಾಕೆ ಹೀಗೆ, ಯಾಕೆ ಹಾಗೆ ಅಂತ 100 ಪ್ರಶ್ನೆ ಕೇಳ್ತಾಳೆ. ಏನು ಹೇಳಿ ಡಾಕ್ಟರ್, ನಾನು ಏನು ಹೇಳಿ? ಅಶೋಕ್, ಕೂಲ್. ನೀವು ತುಂಬ ಎಮೋಷ್ನಲ್ ಆಗ್ತಾ ಇದ್ದೀರಾ. ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ ಸರ್. ನನಗೆ ನನ್ನ ವೈಫ್ ಜೊತೆ ರೊಮ್ಯಾಂಟಿಕ್ ಆಗೆಲ್ಲ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಏನು ವಿಷಯ ಇದೆಯೋ ಅಷ್ಟು ಮಾತ್ರ ಮಾತಾಡ್ತೀನಿ. ಆದ್ರೆ ಈಗ ಫೋನ್ ರಿಸೀವ್ ಮಾಡಿ ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ. ಇರೋ ವಿಷಯ ಅಂತೂ ಹೇಳೋಕ್ಕಾಗಲ್ಲ. ಆದರೆ ಬೇರೆ ಏನೋ ಹೇಳಿ ಸಂಭಾಳಿಸೋಕ್ಕೂ ನನಗೆ ಬರ್ತಾ ಇಲ್ಲ. ಏನು ಮಾಡಲಿ ಡಾಕ್ಟರ್, ಏನು ಮಾಡಲಿ? ಅಶೋಕ್, ಇಂಥ ಟೈಮಲ್ಲಿ ನಮ್ಮ ಟ್ರೀಟ್ಮೆಂಟ್ ಅಷ್ಟೇ ನಿಮ್ಮ ಪ್ರೀತಿನೂ ಮುಖ್ಯ. 70% ನಿಮ್ಮ ಪ್ರೀತಿನ ಕ್ಯೂರ್ ಮಾಡುತ್ತೆ, ಗೊತ್ತಾ? ಮನೆಯಿಂದ ಹೊರಡ್ಬೇಕಾದ್ರೆ ನನ್ನ ತಂಗಿ ದೇವರಿದ್ದಾನೆ, ಏನೂ ಆಗಲ್ಲ, ಹೋಗ್ಬಾ ಅಂತ ಹೇಳಿದ್ಲು. ಅವಳು ಡಾಕ್ಟ್ರೆ. ನೀವು ನೋಡಿದ್ರೆ ಪ್ರೀತಿ ಈ ಕಾಯಿಲೆನ ಸರಿ ಮಾಡುತ್ತೆ ಅಂತ ಹೇಳ್ತಿದ್ದೀರಲ್ಲ. ನಿಜ ಅಶೋಕ್, ಪ್ರೀತಿ ಮತ್ತೆ ದೇವ್ರಿಗಿಂತ ದೊಡ್ಡದು ಇನ್ನೇನಿದೆ ಹೇಳಿ? ಅದಕ್ಕೂ ಮೇಲಿದ್ರೆ ಅದು ಒಂದೇ, ನಂಬಿಕೆ. ನೀವು ನಿಮ್ಮ ಪ್ರೀತಿ ಮತ್ತು ನಿಮ್ಮ ತಂಗಿ ಹೇಳಿರೋ ದೇವ್ರ ಮೇಲೆ ನಂಬಿಕೆ ಇಡಿ. ಆಗಲೇ ನಾವು ಕೊಡೋ ಟ್ರೀಟ್ಮೆಂಟು ಕೆಲಸ ಮಾಡೋದು. ಈ ವಿಷಯನ ನಿಮ್ಮ ಹೆಂಡತಿ ಹತ್ರ ಹೇಳೋದು ಬೇಡ ಅಂತ ಇದ್ದೀರಾ. ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ನಿಮ್ಮ ಹೆಂಡತಿ ಹತ್ರ ಕೂಲಾಗಿ ಮಾತಾಡಿ. ಓಕೆ ಡಾಕ್ಟರ್, ಪ್ರಿಯಂಗು ನಿಮ್ಮ ಮಾತುಗಳಿಂದ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಆದರೆ ನೀವು ಎಷ್ಟೇ ಕೂಲಾಗಿ ಈ ವಿಷಯನ ಅವಳಿಗೆ ಅರ್ಥ ಮಾಡಿಸಿದ್ರು ಈ ಕ್ಯಾನ್ಸರ್ ವಿಷಯ ಕೇಳಿದ ತಕ್ಷಣ ಅವಳ ಕೈಲಿ ತಡ್ಕೊಳಕ್ಕಾಗಲ್ಲ. ಸೊ ನೀವು ಈ ವಿಷಯನ ಹೇಳಬಾರ್ದು. ನೆಕ್ಸ್ಟ್ ಟೈಮ್ ನಿಮ್ಮ ವೈಫ್ನ ಮೀಟ್ ಮಾಡ್ತೀನಿ, ನಾಟ್ ಆ್ಯಸ್ ಎ ಡಾಕ್ಟರ್, ಆ್ಯಸ್ ಎ ಫ್ರೆಂಡ್. ನಿಮ್ಮ ಫ್ರೆಂಡಾಗಿ ಬರ್ತೀನಿ. ನನ್ನ ಪೇಷಂಟ್ ಕ್ಯೂರ್ ಆಗ್ತಾರೆ ಅಂದರೆ ನಾನು ನಿಮ್ಮ ಸ್ನೇಹಿತನಾಗಿ ಬನ್ನಿ. ಥ್ಯಾಂಕ್ ಯು ಸರ್. ಡೋಂಟ್ ವರಿ, ವಿ ಆರ್ ಸ್ಟ್ರಾಂಗರ್ ದೆನ್ ವಿ ಬಿಲೀವ್. ನಂಬಿಕೆ ಇಡಿ. ಹೊರಡು. ಥ್ಯಾಂಕ್ ಯು. ಹಲೋ. ಹಲೋ. ನೀವು ನನಗೆ ಕಾಲ್ ಮಾಡಿದ್ದೀರಾ? ಹೇಗಿದ್ದೀರಾ? ನಾನು ಬರ್ದಿದ್ದ ಲೆಟರ್ ಸಿಕ್ತಾ ನಿಮಗೆ? ಅದನ್ನ ನೋಡೇ ನನಗೆ ಕಾಲ್ ಮಾಡಿದ್ದೀರಾ ಅಲ್ವಾ? ಲೆಟರಾ? ನಾನು ಕಾಲ್ ಮಾಡಿದ್ದು ಲೆಟರ್ ಬಗ್ಗೆ ಮಾತಾಡೋದಕ್ಕೇನೆ. ಆದರೆ ನೀನು ಬರೆದಿರೋ ಲೆಟರ್ ಅಲ್ಲ. ಮತ್ತೆ ನೋಡು, ನಿನ್ನ ಸಂಬಂಧದ ಬಗ್ಗೆ ನಿನಗೆ ತುಂಬಾ ಸೆಂಟಿಮೆಂಟ್ ಇದೆ ಅಲ್ವಾ?
ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ. ಏನು ಅವಕಾಶ? ನೀನು ಇದೆಯಲ್ಲ ಆಶ್ರಮ, ಅಲ್ಲಿ ಸೀತಾ ಇದ್ಲು. ಸೀತಾ ಅದಕ್ಕೆನಾ? ಹೌದು, ಅವಳೇ. ಅಲ್ಲಿಂದ ಅವಳು ಲೆಟರ್ಸ್ಗಳನ್ನ ಬರಿತಾ ಇದ್ಲು. ಆ ಲೆಟರ್ಸು ಅಡ್ರೆಸ್ ತಲುಪದೆ ಮತ್ತೆ ಆಶ್ರಮಕ್ಕೆ ಬಂದಿದೆ. ಅದು ನನಗೆ ಬೇಕು. ಅದನ್ನು ತಂದ್ಕೊಡ್ತೀಯಾ? ಅವ್ರು ಬರ್ದಿರೋ ಲೆಟರ್ಸ್ ನಿಮ್ಗೆ ಯಾಕೆ ಬೇಕು? ನೋಡು, ಸುಮ್ಮನೆ ಪ್ರಶ್ನೆ ಕೇಳ್ಬೇಡ. ಕೆಲಸ ಆಗುತ್ತೋ ಇಲ್ವೋ ಅದನ್ನು ಹೇಳು. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಿದ್ಯಲ್ಲ, ಆ ಪ್ರೀತಿ ನಿಜನೇ ಆಗಿದ್ರೆ ನನಗೋಸ್ಕರ ಈ ಕೆಲಸನ ಮಾಡಿಕೊಡು. ಸೀತಾ ಅದಕ್ಕೆ ಆಶ್ರಮದಲ್ಲಿ ಇದ್ದಾರೆ ಅನ್ನೋ ವಿಷಯನೇ ನನಗೆ ಗೊತ್ತು. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಅವ್ರು ಯಾರಿಗೂ ಬರ್ದಿರೋ ಪತ್ರಗಳು ನಿಮ್ಗೇನಕ್ಕೆ ಬೇಕು? ನೋಡು ಅಂಜು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಕೆಲಸ ಮುಗಿಸಿ ಆಮೇಲೆ ನನಗೆ ಕಾಲ್ ಮಾಡು. ಸಾರಿ, ನನ್ನಿಂದ ಈ ಕೆಲಸ ಆಗಲ್ಲ. ಏನೋ ಆಗಲ್ವಾ? ಆಗಲ್ಲ. ಎಣ್ಣೆ ತರ ಹುಡುಗಿ ಅಂತ ಅನ್ಕೊಂಡ್ರೆ ಇಲ್ಲ, ಇವಳು ಬೆಣ್ಣೆ ಅಲ್ಲ, ರಬ್ಬರ್ ಬ್ಯಾಂಡು. ಈಗೇನ್ ಮಾಡ್ಲಿ? ಅಲ್ಲ, ಸೀತಾ ಅಷ್ಟೆಲ್ಲ ಲೆಟರ್ಗಳನ್ನ ಯಾರಿಗೆ ಬರಿತಾ ಇದ್ಲು? ಅಶೋಕ್, ನಾನೇನಾದ್ರೂ ಸ್ವಲ್ಪ ದಪ್ಪ ಆದ್ನ ಅಂತ. ಸಡನ್ ಆಗಿ ಹಂಗಂಗೆ ಯಾರು ದಪ್ಪ ಆಗ್ತಾರೆ ಮುದ್ದು? ಹೆಣ್ಮಕ್ಳು ಕೆಲವೊಂದ್ಸಲ ಆ ಥರ ಸಡನ್ ಆಗಿ ವೇಟ್ಗೆನ ಆಗ್ತಾರಪ್ಪ. ಇದೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತನಾ? ಅಶೋಕ್, ನಿಜ ಹೇಳಿ, ನಿಮ್ಗೊಂದು ಸ್ವಲ್ಪನೂ ಆಸೆನೇ ಇಲ್ವಾ? ಒಂದು 2 ದಿನದ ಮಟ್ಟಿಗೆ ನಾನೇ ಪ್ರೆಗ್ನೆಂಟ್ ಅಂತ ಅನ್ಕೊಂಡಾಗ ನನಗೆ ಇಷ್ಟೆಲ್ಲ ಫೀಲ್ ಆಗ್ತಿದೆ. ಆದ್ರೆ ನೀವು ಎಷ್ಟು ಈಸಿಯಾಗಿ ಆಗೋ ಕಾಲಕ್ಕೆ ಆಗತ್ತೆ ಬಿಡು ಅಂತಿದ್ದೀರಲ್ಲ. ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀಯಲ್ಲ, ಒಳ್ಳೆ ಸ್ಟುಪಿಡ್ ಥರ ಆಡ್ತಿದ್ಯಪ್ಪ. ಏನು? ನಾನು ಸ್ಟುಪಿಡ್ ಥರ ಆಡ್ತಿದ್ದೀನ? ಹೌದು, ನಾನು ಸ್ಟುಪಿಡ್. ನೀನು ಇವಾಗ ತುಂಬಾ ಸೆನ್ಸಿಟಿವ್ ಆಗ್ತಿದ್ಯಾ ಮುದ್ದು. ನೀನು ಮುಂಚೆ ಹೀಗಿರ್ಲಿಲ್ಲ. ಅಲ್ಲ ಮುದ್ದು, ಕೆಲವು ದಿನಗಳಿಂದ ನಿನ್ನ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆ, ಸಣ್ಣ ಸಣ್ಣ ವಿಷಯಕ್ಕೂ ಸೆನ್ಸಿಟಿವ್ ಆಗಿ ಆಡೋದು, ಇದೆಲ್ಲ ಆಗ್ತಾ ಇದ್ದಿದ್ದು ಈ ಕಾರಣಕ್ಕ. ಹೇಗೆ ಸಾಧ್ಯ? ನಿನಗೆ ಕಾಯಿಲೆ ಹೇಗೆ ಬಂತು? ಪ್ರತಿದಿನ ತಾಯಿ ಆಗಬೇಕು ಅಂತ ಕನ್ಸು ಕಾಣ್ತಾ ಇರೋಳಿಗೆ ದೇವ್ರು ಎಂಥ ಶಿಕ್ಷೆ ಕೊಟ್ಬಿಟ್ಟು. ಹಲೋ, ಹಾಂ ಮುದ್ದು, ಈಗ ತಾನೇ ಡಾಕ್ಟ್ರನ್ನ ಭೇಟಿಯಾಗಿ ಬಂದೆ. ಏನು ಪ್ರಾಬ್ಲಮ್ ಇಲ್ವಂತೆ, ಎಲ್ಲ ನಾರ್ಮಲ್ ಆಗಿದೆ. ಡಾಕ್ಟ್ರಾ ತುಂಬ ಹೇಳಿದ್ದಾರೆ. ಎಲ್ಲ ಬುದ್ಧಿವಾದ ನನಗೇನೆ. ಇಷ್ಟು ದಿನ ಬರೀ ಕೆಲಸ 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 ಅಂತ ಬರೀ ಕೆಲಸ ಮಾಡಿದರೆ ಪರಿಣಾಮ ಇದು. ಇನ್ನು ಮುಂದೆ ನಾವು ಅಪ್ಪ ಅಮ್ಮ ಆಗಿ ಖುಷಿಯಾಗಿರಬೇಕು ಅಂತಂದರೆ ನಾನು ವರ್ಕ್ ಲೋಡ್ನೆಲ್ಲ ಕಡಿಮೆ ಮಾಡಿ ಬೇಗ ಮನೆಗೆ ಬರಬೇಕಂತೆ. ಡೈಲಿ ತಪ್ಪದೆ ಮೊಬೈಲ್ ಕೈಯಲ್ಲಿ ಇಟ್ಕೊಳ್ದೆ, ಆಫೀಸ್ ಮೇಲ್ಗಳನ್ನೆಲ್ಲ ಚೆಕ್ ಮಾಡಿದೆ, ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಂತೆ, ಒಟ್ಟಿಗೆ ಊಟ ತಿಂಡಿ ಮಾಡಬೇಕಂತೆ. ರಾಮ್ ಕಾಲ್ ಮಾಡ್ತಿದ್ದಾನೆ. ಹಲೋ ಮುದ್ದು. ಹಲೋ ಹಲೋ. ಕಾಲ್ ಕಟ್ಟಾಗೋಯ್ತು. ಅವ್ಳಿಗೇನು ಅನುಮಾನ ಬಂದಿರಲ್ಲ ಅನ್ಸುತ್ತೆ. ತಾತನ ಬರ್ತ್ಡೇಗೆ ಶುಗರ್ಲೆಸ್ ಕೇಕೆ ಆರ್ಡರ್ ಮಾಡ್ಬಿಡೋಣ. ತಾತನು ತಿನ್ಬೋದು. ನಾವು ಯಾರು ಇನ್ವೈಟ್ ಮಾಡೋದಕ್ಕೆ ಮರ್ತ್ಬಿಟ್ವಾ ಅಂತ. ಅಮ್ಮ ಅಪ್ಪಂಗೆ ಕಾಲ್ ಮಾಡಿದೆ, ಸಾಧ್ಯ ಆದರೆ ಬರ್ತೀನಿ ಅಂತ ಹೇಳಿದ್ರು. ಯಾರಿದ್ದಾರೆ? ಅಶೋಕ್ ಸರ್, ಪ್ರಿಯಾ, ಅಂಜಲಿ. ನಮ್ಮ ಮನೆ ಫಂಕ್ಷನ್ಗೆ ಮನೆಯವ್ರನ್ನ ಇನ್ವೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳು. ಅದು ಅಲ್ಲದೆ ತಾತ ಅಶೋಕ ಇಲ್ಲದೆ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡಲ್ಲ. ಈ ಬರ್ತ್ಡೇ ಆರ್ಗನೈಸ್ ಮಾಡೋದಕ್ಕೆ ಇನ್ಚಾರ್ಜೇ ನಮ್ಮ ಅಶೋಕ. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಇಲ್ಲ ಅಂದರೂ
ಒಂದು ಮಾತು ಕರಿಬೋದಲ್ಲ ಅವ್ರನ್ನ. ಅಕಸ್ಮಾತ್ ಬೇರೆ ಏನಾದರೂ ಪ್ಲಾನ್ಸ್ ಇದ್ದರೆ, ಇಲ್ಲಾಂದರೆ ಅವರು ನಮ್ಮ ಜೊತೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಬೋದು. ಅದು ಕರೆಕ್ಟೇ. ಈ ಅಶೋಕ ಇಲ್ಲದೆ ರಾಮನ್ ಗಾಡಿ ಮುಂದಕ್ಕೆ ಹೋಗಲ್ಲ. ನನ್ನ ಕೈಗೂ ಸಿಗ್ತಾ ಇಲ್ಲ. ಪ್ರಿಯಾನ್ ಕೇಳೋಣ ಅಂದರೆ ಪ್ರಿಯಾನು ನನ್ನ ಕೈಗೆ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ನಿಮಗೂ ಸಿಗ್ತಿಲ್ವಾ? ಅದೇ ಆಶ್ಚರ್ಯ. ಆಫೀಸಲ್ಲೂ ಮಾತಾಡ್ತಿಲ್ಲ, ಫೋನು ಮಾಡ್ತಾ ಇಲ್ಲ. ಫೋನು ಮಾಡದೆ ಇವನೊಬ್ಬನೇ ಏನು ಮಾಡ್ತಿದ್ದಾನೆ ಅಂತ ದೇವರಣೆ ನಂಗೆ ಗೊತ್ತಾಗ್ತಿಲ್ಲ. ಈಗಲೇ ಚೆಕ್ ಮಾಡ್ತೀನಿ. ಸಾರಿ ಮಗ, ಬಹುಶಃ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೀನು ಕಾಲ್ ಬರ್ತಿರೋದು ನೋಡಿನೂ ನಾನು ಪಿಕ್ ಮಾಡ್ತಿರೋದು. ನಿನ್ನ ಹತ್ರ ಎಲ್ಲ ಹೇಳ್ಕೊಂಡು ಅತ್ಪೂರ್ಣ ಅಂತ ಅನಿಸ್ತಾ ಇರೋ, ಆದರೆ ನಿನ್ನ ಜೊತೆ ಮಾತಾಡಿದ್ರೆ ನಾನು ಅದನ್ನು ಮಾಡಿಬಿಡ್ತೀನಿ. ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡಲ್ಲ. ನನಗಿದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಯಾಕೆಂದರೆ ಇದು ನನ್ನ ದುಃಖ, ನನ್ನ ಹೊಣೆ. ನಾನೇ ಅನುಭವಿಸ್ತೀನಿ, ನಾನೇ ನಿಭಾಯಿಸ್ತೀನಿ. ಈಗಷ್ಟೇ ಹೊಸ ಜೀವನ ಶುರು ಮಾಡಿರೋ ನಿನ್ನನ್ನು ನನ್ನ ನೋವು ಗೆಳ್ಕೊಂಡು ಗೋಳಾಡಿಸಲ್ಲ ಮಗ. ನನ್ನೆಲ್ಲ ವಿಷಯದಲ್ಲೂ ನಿನ್ನ ಪಾರ್ಟ್ನರ್, ಆದರೆ ನೋವಲ್ಲ ಕಣ. ನನ್ನ ನೋವು ನನ್ನೊಬ್ಬನಿಗೆ ಸೇರಿತ್ತು. ನಿನಗದು ಗೊತ್ತಾಗೋದು ಬೇಡ. ನಿನ್ನ ಜೊತೆ ನಾರ್ಮಲ್ ಆಗಿ ಮಾತಾಡೋಕ್ಕೆ ನನಗೆ ಯಾವಾಗ ಸಾಧ್ಯ ಆಗುತ್ತೋ ಆಗಲೇ ಮಾತಾಡ್ತೀನಿ. ಅಲ್ಲಿವರೆಗೂ ಐ ಆಮ್ ಸಾರಿ. ಒಂದು 6 ಫೀಲ್ಡಿಂದ ಆಚೆ, ಇನ್ನೊಂದು 6 ಸ್ಟೇಡಿಯಮ್ಮಿಂದನೇ ಆಚೆ. ಅಲ್ಲ ಬಾರ್ಗೋ, ಮ್ಯಾಚಲ್ಲಿ ಒಂದೇ ಒಂದು ಓವರ್ ಕೂಡ ನೀನು ಅನ್ಕೊಂಡಾಗ ಆಗ್ತಿಲ್ವಲ್ಲ. ಆ ಸಿಹಿ ಬೋರ್ಡಿಂಗ್ ಸ್ಕೂಲಿಂದ ವಾಪಸ್ ಬಂದಿದ್ದು ಅಲ್ಲದೆ ನನಗೊಂದು ತಮ್ಮ ಪಾಪು ಬೇಕು ಅಂತ ದೊಡ್ಡ ಬಾಂಬೆ ಹಾಕ್ಬಿಟ್ಲಲ್ಲ. ಇಷ್ಟೆಲ್ಲ ಟೆನ್ಷನ್ಗಳ ಮಧ್ಯೆ ನೀನು ನೋಡಿದ್ರೆ ಅದೇನೋ ಅಪ್ಪಾಜಿದು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಓಡಾಡ್ತಿದ್ಯಾ. ಅಲ್ಲ ಬಾರ್ಗೋ, ಇದ್ರ ಹಿಂದಿರೋ ಮಿಸ್ಟ್ರಿ ಏನು ಅಂತ? ಹಿಸ್ಟ್ರಿ ಅಂಥದ್ದು ಇಲ್ಲ. ಈ ಸೆಲೆಬ್ರೇಷನ್ ನನಗಿರೋ ಒಂದೇ ಒಂದು ಅವಕಾಶ. ಈ ಅವಕಾಶನ ಬಿಟ್ಟೆ ಅಂತ ಇಟ್ಕೋ, ಮತ್ತೆ ನಾನು ರಾಮನ್ ನೋಡ್ಕೊಂಡು ಹಾಗೆ ಅವನ ಮಗನ್ನು ನೋಡಿಕೊಂಡು ಜೀವನ ಪೂರ್ತಿ ಕಳಿಬೇಕಾಗುತ್ತೆ. ಹಂಗೆ. ಸೊ ಅದಕ್ಕೆ ಈಗ ಏನು ಪ್ಲ್ಯಾನ್ ಮಾಡಿದ್ಯಾ? ಪ್ಲ್ಯಾನ್ ಹೇಳಿಬಿಟ್ರೆ ಮಜಾ ಹೊಟ್ಟೋಗುತ್ತಲ್ವಾ ವಿಶ್ವ. ಬರ್ತ್ಡೇ ದಿನ ಬರುತ್ತೆ ನೋಡು ದೊಡ್ಡ ಬಿರುಗಾಳಿ. ಬಿರುಗಾಳಿನ? ಬಿರುಗಾಳಿ ಅಲ್ಲ, ಸುನಾಮಿನೇ ಬರುತ್ತೆ. ಆ ಸುನಾಮಿಯಲ್ಲಿ ಸೀತಾ ಮತ್ತು ಸಿಹಿ ರಾಮನ್ ಜೀವನದಿಂದ ಹೇಗೆ ಕೊಚ್ಕೊಂಡು ಹೋಗ್ತಾರೆ ನೋಡು, ಮಜಾ ತಗೋ. ಓಹೋ, ಅಂದರೆ ಆಲ್ರೆಡಿ ಮ್ಯಾಚ್ ಫಿಕ್ಸ್ ಆಗೋಗಿದೆ. ಶಬಾಷ್. ಈ ಪುಟ ಮತ್ತೆ ಶುರು ಹಚ್ಕೊಂಡ್ಯಾ ನೀನು? ಸೀತಮ್ಮ ನಿಂಗೆ ಆಗ್ಲೇ ಹೇಳಿಲ್ವಾ ನಮ್ಮಿಬ್ರಿಗೆ ನೀನು ಒಬ್ಳೆ ಸಾಕು, ದೇವರ ಆಶೀರ್ವಾದ ಮಾಡಿದ್ದಾರೆ ಅಂತ? ನೋಡು, ನೀನು ಈ ತಮ್ಮ ವಿಷಯನ ಫಸ್ಟ್ ಮರಿಬೇಕು, ಓಕೆ? ಅಪ್ಪ, ಅದು ಹೇಗೆ ಮರೆಯಕ್ಕಾಗುತ್ತೆ? ನಂಗೆ ತಮ್ಮ ಬೇಕೇ ಬೇಕು ಅಪ್ಪ. ಸಿಹಿ ನಿಂದು ಒಳ್ಳೆ ರಗಳೆ ಆಯ್ತಲೆ. ತಮ್ಮ ಏನು ಅಂಗಡಿಲಿ ಸಿಗೋ ಗೊಂಬೆನಾ ನೀನು ಕೇಳಿದ ತಕ್ಷಣ ತಂದು ಕೊಡೋಕ್ಕೆ? ಇದಮ್ಮ, ನಂಗೆ ತಮ್ಮ ಬೇಕೇ ಬೇಕು. ನಿಮ್ಗೋಸ್ಕರ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ದೀನಿ. ನೀವು ನನ್ಗೊಂದು ತಮ್ಮನೂ ಕೊಡೋಕ್ಕಾಗಲ್ಲ. ಏನು ಹೇಳ್ದೆ ನೀನು? ನಮಗೋಸ್ಕರ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ಯಾ? ಏನೇ ಹಾಗಾದ್ರೆ ಏನು ಮಾತಾಡ್ತಿದ್ಯಾ ನೀನು? ಸೀತಮ್ಮ, ನಾನು ಏನೇನೋ ಮಾತಾಡ್ತಾ ಇಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾವು ಹೇಳಿದ್ವಾ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ? ಸೀತಮ್ಮ, ನೀವು ಹೇಳಲಿಲ್ಲ. ಆದರೆ ನಾನು ಬೋರ್ಡಿಂಗ್ ಸ್ಕೂಲ್ ಹೋದ್ರೆ ನೀವಿಬ್ರು ಖುಷಿಯಾಗಿ ನಗ್ನಗ್ತಾ ಇರ್ತೀರಾ ಅಂತ ಬಡ್ಡಿ ಬಂಗಾರಮ್ಮ ಆಂಟಿ ಹೇಳಿದ್ರು. ಅದಕ್ಕೆ ನಾನು ಬೋರ್ಡಿಂಗ್ ಸ್ಕೂಲ್ ಹೋಗ್ಬೇಕು ಅಂತ ಅಷ್ಟೊಂದು ಹಠ ಮಾಡಿದ್ದು. ಆದರೆ ನನಗೆ ನಿಮ್ಮಿಬ್ರನ್ನ ಬಿಟ್ಟಿರೋಕ್ಕಾಗಲಿಲ್ಲ. ನಿಮಗೂ ಅಷ್ಟೇ, ನಾನು ಬಿಟ್ಟು ಖುಷಿಯಾಗಿರೋಕ್ಕಾಗಲಿಲ್ಲ ಅಂತ ಗೊತ್ತಾಯ್ತು. ಸೀಪುಟ, ಭಾರ್ಗವಿ ಚಿಕ್ಕಿ ನಿನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗು ಅಂತ ಹೇಳಿದ್ರ? ಬಡ್ಡಿ ಬಂಗಾರಮ್ಮ ಆಂಟಿನೇ ಹೇಳಿದ್ದು. ಒಂದು ನಿಮಿಷ. ರಾಮ್, ರಾಮ್, ಸಿಹಿ ನಿಜ ಹೇಳು. ಅವರೇನ ಹೇಳಿದ್ದು ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋಕ್ಕೆ? ಸುಳ್ಳು ಹೇಳಬಾರ್ದು. ಅವ್ರು ಯಾಕೆ ಹಂಗಲ್ಲ ಅಂತಾರೆ?
ನನ್ಗೆ ಗೊತ್ತಿಲ್ಲ ಸೀತಮ್ಮ, ಅರೆ ಅವ್ರು ಅಂದಿದ್ದಕ್ಕೇನೆ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ದು. ನಾನು ನಿಮ್ಮ ಜೊತೆ ಇದ್ರೆ ನಿಮಗೆ ನನ್ನನ್ನು ನೋಡ್ಕೊಳ್ಳೋದೇ ಕೆಲಸ ಆಗುತ್ತೆ ಅಂತಾನೂ ಹೇಳಿದ್ರು. ಸೀತಮ್ಮ, ನಾನು ಮಾಡಿದ್ದು ಕರೆಕ್ಟ್ ಅಲ್ವಾ? ನಾನು ನಿಮಗೋಸ್ಕರನೇ ಹೋಗಿದ್ದು. ಇಲ್ಲೇನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಭಾರ್ಗವಿ ಅತ್ತೆ ಸಿಹಿ ತಲೆಯಲ್ಲಿ ಯಾಕೆ ಈ ಥರ ವಿಷಯಗಳನ್ನ ತುಂಬಿದ್ರು? ಅವ್ರ ಉದ್ದೇಶ ಏನು? ಸಿಹಿ ನಮ್ಮ ಜೊತೆ ಈ ಮನೇಲಿ ಇರಬಾರ್ದು ಅಂತನಾ? ಇಲ್ಲ, ಭಾರ್ಗವಿ ಅತ್ತೆ ತುಂಬ ಒಳ್ಳೆಯವರು. ಅವ್ರು ಹಂಗೆ ಯೋಚನೆ ಮಾಡೋಕ್ಕೂ ಹೇಗೆ ಸಾಧ್ಯ? ನಾನು ಮತ್ತೆ ಮನೆಗೆ ಬಂದಿದ್ದು ನಿಮ್ಗೇನೂ ತೊಂದರೆ ಆಗಿಲ್ಲ ಅಲ್ವಾ? ಬಡ್ಡಿ ಬಂಗಾರಮ್ಮ ಆಂಟಿಗೆ ನನ್ನನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಿಲ್ಲ ಅನ್ಸುತ್ತೆ, ಆದರೆ ಇವತ್ತು ಗೊತ್ತಾಯಿತು. ನಾಳೆ ನನ್ನ ತಮ್ಮ ಬಂದ್ರೂ ನಿಮಗೆ ನನ್ನ ಮೇಲೆ ಇರೋ ಪ್ರೀತಿ ಕಡಿಮೆ ಆಗಲ್ಲ ತಾನೇ? ಬನ್ನಿ ಸೀತಾ, ಫಸ್ಟ್ ಹೋಗಿ ಚಿಕ್ಕಿ ಯಾಕೆ ಆ ಥರ ಮಾತಾಡೋರು ಅಂತ ತಿಳ್ಕೊಬರೋಣ. ರಾಮ್ ಬೇಡ. ಅಲ್ಲ ಸೀತಾ, ಮನ್ಸಲ್ಲಿ ಒಂದು ಸಣ್ಣ ಅನುಮಾನ ಇದ್ದಾಗಲೇ ಅದನ್ನ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಅದೇನೋ ಹೇಳ್ತಾರಲ್ಲ ಕ್ಯಾನ್ಸರ್ ಇದ್ದಾಗೆ ಅಂತ. ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗನೇ ಅದನ್ನ ತೆಗ್ಸಾಕ್ಬಿಡ್ಬೇಕು. ಚಿಕ್ಕಿ ಯಾಕೆ ಸಿಹಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ ಹೇಳಿದ್ರು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಒಂದಂತೂ ನಿಜ, ಸಿಹಿ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಚಿಕ್ಕಿ ಮನ್ಸಲ್ಲಿ ಏನಿದೆ ಅಂತ ನಂಗೆ ತಿಳ್ಕೊಳ್ಳೇಬೇಕು ಸೀತಾ. ಐ ವಾಂಟ್ ಟು ನೋ. ರಾಮ್, ನೀವು ಹೇಳ್ತಿರೋದೆಲ್ಲ ಸರಿ ಇದೆ, ಆದರೆ ಈ ಟೈಮಲ್ಲಿ ಇದನ್ನು ಡಿಸ್ಕಸ್ ಮಾಡೋದು ಸರಿ ಹೋಗಲ್ಲ. ಅವ್ರು ಮಲಗಿರ್ತಾರೆ. ಮತ್ತೀನಿ ಯಾವಾಗ? ಮೇ ಬಿ ನಾವು ಅತ್ತೆನ ಇನ್ನಷ್ಟು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಅಂತ. ರಾಮ್, ಈ ಟೈಮಲ್ಲಿ ಮಾತಾಡೋದು ಸರಿ ಹೋಗಲ್ಲ. ನಮಗೆ ವಿಷಯದ ಬಗ್ಗೆ ಡೀಟೇಲ್ಸ್ ಗೊತ್ತಾ? ಕಾರಣ ಗೊತ್ತಾ? ಇಲ್ಲ ತಾನೇ? ಸಡನ್ನಾಗಿ ಹೋಗ್ಬಿಟ್ಟು ನೀವೇನ ಸಿಹಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರ್ಕೊಳಕ್ಕೆ ಹೇಳಿದ್ದು ಅಂತ ಕೇಳಿದ್ರೆ ಅದು ಚೆನ್ನಾಗಿರುತ್ತಾ ಹೇಳಿ? ಮತ್ತೀನಿ ಯಾವಾಗ? ಇನ್ನೊಂದ್ಸಲ ಸಿಹಿ ಹತ್ರ ನಾವು ಆರಾಮಾಗಿ ಡಿಸ್ಕಸ್ ಮಾಡೋಣ. ಆಮೇಲೆ ಹೋಗ್ಬಿಟ್ಟು ಇದನ್ನ ಅತ್ತೆ ಹತ್ರ ಕೇಳ್ಬೋದು ತಾನೆ? ಓ ಗಾಡ್, ನೀವು ಒಂದೊಂದ್ಸಲ ನನ್ನ ಮಾತೇ ಕೇಳಲ್ಲ ಸೀತಾ. ನೋ ಪಾಯಿಂಟ್. ರಾಮ್, ಮುಂದೆ ಮುದ್ದುನ ಹೇಗೆ ಫೇಸ್ ಮಾಡಲಿ ನಾನು? ಯಾವಾಗಲೂ ಅವಳನ್ನ ರೇಗಿಸ್ಕೊಂಡಿರೋ ಥರ ನನ್ನ ಕೈಲಿ ಇರೋಕ್ಕಾಗತ್ತಾ? ತಿಂಡಿ ಪೋತಿ ಅಂತ ಅವಳು ಕಾಲು ಹಿಡಿಯೋಕ್ಕಾಗತ್ತಾ? ಹಾಗೆಲ್ಲ ನಾನು ಮಾಡಿದೆ ಇನ್ನು ಹೇಗೋ ಇದ್ರೆ ಅವಳಿಗೆ ಅನುಮಾನ ಬರಲ್ವಾ? ನಾನು ಬದಲಾಗಿದ್ದೀನಿ ಅಂತ ನನ್ನ ಮೇಲೆ ಅವಳು ಬೇಜಾರು ಮಾಡ್ಕೊಳಲ್ವಾ? ಬದಲಾಗಿರೋದಂತೂ ಹೌದು, ನಾನಲ್ಲ ಅವಳು ಅಲ್ಲ, ಸಂದರ್ಭ ಬದಲಾಗಿದೆ. ನಾನು ಇದನ್ನು ಎದುರಿಸಲೇಬೇಕು. ಅಳಿಯಂದ್ರೆ ಇಲ್ಲೇ ಕೂತ್ಬಿಟ್ಟಿದ್ದೀರಾ? ಡಾಕ್ಟ್ರೇನಂದ್ರು? ಪ್ರಿಯನ್ ಕೇಳಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ಲು. ಆದರೂ ನೀವು ಹೇಳೋವರೆಗೂ ನನಗೆ ಸಮಾಧಾನ ಇರಲ್ಲ. ಬೆಳಗ್ಗೆ ಡಾಕ್ಟ್ರು ನಿಮ್ಮೊಬ್ಬರನ್ನೇ ಬರಕ್ಕೆ ಬೇರೆ ಹೇಳಿದ್ರಾ? ತಲೆಯಲ್ಲಿ ಏನೇನೋ ಯೋಚನೆ ಓಡ್ತಾ ಇತ್ತು. ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ ಅತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸದ್ಯ ಮತ್ತೆ ಡಾಕ್ಟ್ರ್ ಯಾಕೆ ನಿಮ್ಮ ನಾಳೆ ಮಾತಾಡೋಣ ಪ್ಲೀಸ್. ಅಂಜು, ನನಗೆ ಯಾಕೋ ತುಂಬ ಭಯ ಆಗ್ತಿದೆಯೇ. ನಿಮ್ಮ ಅಣ್ಣನ ಕೇಳಿದ್ರೆ ಏನೂ ಸರಿಯಾಗಿ ಹೇಳ್ತಾ ಇಲ್ಲ. ಅತ್ತೆ, ಇದರಲ್ಲಿ ಹೆದರೋದು ಏನಿದೆ? ವಿಷಯ ಇದ್ದಿದ್ರೆ ಅಣ್ಣ ಖಂಡಿತ ಹೇಳ್ತಿದ್ದ ಅಲ್ವಾ? ನೀವು ಗಾಬರಿ ಆಗ್ಬೇಡಿ, ಬನ್ನಿ ಮಲ್ಕೊಳ್ಳಿ. ಬನ್ನಿ ಅತ್ತೆ. ಪಾಪಚ್ಚಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಸೀತಾ. ಇಷ್ಟು ಪುಟ್ಟ ಮಗುನ ಏನಂತ ಕೇಳು. ಒಂದಂತೂ ನಿಜ, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಇಷ್ಟಕ್ಕೂ ಚಿಕ್ಕಿ ತಲೆಯಲ್ಲಿ ಏನಿದೆ ಅಂತ ನಾನು ತಿಳ್ಕೊಬೇಕು ಸೀತಾ. ನಾನು ಎಲ್ಲ ಕ್ಲಾರಿಫೈ ಮಾಡ್ಕೊಂಡು ಬರ್ತಿದ್ದೆ, ಅಷ್ಟರಲ್ಲಿ ನೀವೇ ತಡೆದಿದ್ದು. ನಮ್ಮ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರಲಿ, ಭಿಕ್ಷಕನೇ ಬರಲಿ, ಭೇದ ಭಾವ ಮಾಡಲ್ಲ. ನಮ್ಮಪ್ಪು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದಾನೆ ಸೀತಾ. ನನ್ನ ಮಾತ್ರ ಬಿಟ್ಟು ಹೋಗ್ಬೇಡ ಸೀತಾ.
ನನ್ನಿಂದ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಿನ್ನ ಹತ್ರ ಅಂಗ್ಲಾಚ್ ಬೇಡ್ಕೋತೀನಿ. ನನ್ನ ಮಾವಯ್ಯನ ಜೀವ ನಿನ್ನ ಕೈಯಲ್ಲಿದೆ, ನಮ್ಮ ಮನೆಯವ್ರ ಖುಷಿ ನಿನ್ನ ಕೈಯಲ್ಲಿದೆ. ಭಾರ್ಗವಿ ನನಗೆಲ್ಲ ಹೇಳಿದ. ಸಿಹಿ ನಮ್ಮ ಮೊಮ್ಮಗಳು, ಮಗು ವಿಷಯದಲ್ಲಿ ನೀನು ಅಷ್ಟೊಂದು ಗೊಂದಲ ಇಟ್ಕೋಬೇಡ. ಇನ್ನೇನಾದರೂ ಕನ್ಫ್ಯೂಷನ್ಸ್ ಇದೆಯಾ? ಮುಂದಿನ ಅಷ್ಟಮಿಗೆ ನಮ್ಮ ಮನೆಯಲ್ಲಿ ತೊಟ್ಟಲು ಕೃಷ್ಣನು ತೂಗ್ತಿರ್ತಾನೆ. ನನ್ನ ಮರಿ ಮೊಮ್ಮಗನ ಎತ್ಕೊಂಡು ಮುದ್ದಾಡೋದಕ್ಕೆ ಈ ಜೀವ ಉಳಿದಿರೋದು ಅಷ್ಟೇ. ಕಣ್ಣಿಗೆ ಕಂಡಿದ್ದನ್ನೆಲ್ಲ ಬೇಡ. ಇಲ್ಲಿ ಅನ್ಕೊಂಡಂಗೆ ಎಲ್ಲನೂ ಇರಲ್ಲ, ನಿಜ ರೂಪ ಬೇರೆನೇ ಇರುತ್ತೆ. ಭಾರ್ಗವಿಯತ್ತೆ ನನಗೆ ಬೇರೆ ಥರನೇ ಯಾಕೆ ಅನ್ನಿಸ್ತಿದ್ದಾರೆ? ನಾನು ಅವ್ರ ಬಗ್ಗೆ ಮೊದಲು ಯೋಚನೆ ಮಾಡಿದ್ದೆ ಸರಿನಾ? ಏನು ಯೋಚಿಸ್ತಿದ್ದೀರಾ ಸೀತಾ? ಎಲ್ಲಿ ಈಗಲಾರು ಹೋಗಿ ಮಾತಾಡ್ಕೊಂಡು ಬರಲಾ? ಬೇಡ ರಾಮ್, ನೀವು ತಿಳ್ಕೊಬೇಕು ಅಂತ ಅನ್ಕೋತಿರೋ ಆ ವಿಷಯ ನೀವು ತಿಳ್ಕೊಂಡ್ರು ನಿಮ್ಗೆ ಅರ್ಥ ಆಗಲ್ಲ, ಅದು ನನಗೆ ಅರ್ಥ ಆಗ್ತಿದೆ. ನೀವು ಏನು ಮಾತಾಡ್ತಾ ಇದ್ದೀರಾ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ನನಗೂ ಏನೋ ಸರಿಯಾಗಿ ಅರ್ಥ ಆಗ್ತಿಲ್ಲ ರಾಮ್. ಸಿಹಿ ಹೇಳಿದ್ಲು ಅಂತ ನಾವು ಆತರ ಪಡೋಕ್ಕಾಗಲ್ಲ. ವೆನ್ ಇನ್ ಡೌಟ್ ವಿ ಹ್ಯಾವ್ ಟು ಸ್ಲೋ ಡೌನ್. ಬಟ್ ಸಿಹಿ ಯಾವತ್ತೂ ಸುಳ್ಳು ಹೇಳಲ್ವಲ್ಲ ಸೀತಾ? ಅದು ನನಗೆ ಗೊತ್ತು ರಾಮ್. ನೀವು ಅತ್ತೆಗೆ ತಾಯಿ ಸ್ಥಾನ ಕೊಟ್ಟಿದ್ದೀರಾ. ಸಿಹಿನೂ ಇಂಪಾರ್ಟೆಂಟ್, ಅತ್ತೆನೂ ಇಂಪಾರ್ಟೆಂಟ್. ಇವಳು ಹೇಳಿದ್ಲು ಅಂತ ನಾವು ಅತ್ತೆನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಲ್ವಾ? ಬಟ್ ಭಾರ್ಗವಿ ಚಿಕ್ಕಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಮಗಾದ್ರೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ಸಮಾಧಾನನೂ ಆಗುತ್ತಲ್ವಾ? ರಾಮ್, ಈಗ ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನಿದ್ದೆ ಮಾಡಿ. ಈ ವಿಷಯದಲ್ಲಿ ನಾನೇ ಬೇರೆ ನೀವೇ ಬೇರೆ ಅಂತ ಆಗಬಾರ್ದು. ನೀವು ಯಾವಾಗಲೂ ಹೇಳ್ತಿರ್ತೀರಾ ವಿ ಆರ್ ಎ ಟೀಮ್ ಅಂತ, ಅದೇ ಥರ ಸಾಲ್ವ್ ಮಾಡಬೇಕು.